ಅಕ್ಕ ಇಲ್ಲಿ ನೋಡಿ ಪಾನಿಪುರಿ ಮಾಡ್ತಿದ್ದಾಳೆ. ನಮ್ಮ ಅಜ್ಜಿ ನೋಡಿ ಹೆಂಗ್ ಬೈತೈತೆ. ಇವರಿಬ್ರು ಮಾತ್ರ ತುಂಬಾ ಟಾರ್ಚರ್ ಕೊಡ್ತಿದ್ದಾರೆ. ಹಾಯ್, ಇವತ್ತು ನಮ್ಮ ಮನೇಲಿ ಪಾನಿಪುರಿ ಮಾಡ್ತಿದ್ದಾಳೆ ನಮ್ಮ ಅಕ್ಕ ದಿವ್ಯಕ್ಕ. ಹಾಯ್ ಪೂರ್ವಿ, ಹಾಯ್ ಮಾಡೋ. ಹಾಯ್. ಇವನ್ ಮಾತ್ರ ಯಾವಾಗಲೂ ಅಡುಗೆ ರೂಮಲ್ಲೇ ಇರ್ತಾನೆ, ಕಿತಾಪತಿ. ಎಲ್ರಿಗೂ ಅಡ್ವಾನ್ಸ್ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ, ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಹಾಯ್ ಮಾಡೇ ಚಿರು. ಹಾಯ್. ನಮ್ಮ ಪೂರ್ವಿ ನೋಡಿ ಅಡುಗೆ ಮಾಡ್ತಿದ್ದಾನೆ. ಏಯ್ ಹೋಗೋ ಆ ಕಡೆ. ನೋಡಿ ನಮ್ಮ ಪೂರ್ವಿ ಕಿತಾಪತಿ ಹೆಂಗೆ ಮಾಡ್ತಿದ್ದಾನೆ. ಅವನು ಜುಟ್ಟು ಹಾಕ್ಕೊಂಡಿದ್ದಾನೆ, ಅದನ್ನ ಕೀಳ್ತಿದ್ದಾನೆ. ಪೂರ್ವಿ ಒಂದಿತ್ತು ಹಾಯ್ ಮಾಡೋ. ನೀನಲ್ಲ, ಒಂದಿತ್ತು ನಾನು ಹೇಳಿದ್ದು. ಸ್ಟೈಲ್ ರಾಣಿ. ಎಷ್ಟು ಬೆಳ್ಳು ಕಾಣಿಸ್ತಿದೀನೋ ಆ ಕಡೆ ನೀನ್ ಬೆಳ್ಳು ಕಾಣಿಸ್ತಿದೀನಿ, ನೀನ್ ಕರ್ರು ಕಾಣಿಸ್ತಿದೀಯ. ಅದೇನೋ ಅಂತಾರಲ್ಲ, ನಂಬರ್ 1 ನಮ್ದು ಇಲ್ಲ, ನಂಬರ್ 1 ಕ್ರೀಮ್ ಎಲ್ಲ ಹಚ್ಚುತ್ತೀರಾ? ನಾವು ಫೇರ್ ಅಂಡ್ ಲವ್ಲಿ ಅಷ್ಟೇ ಹಚ್ಚೋದು. ನಿಜ. ಲಕ್ಷದಲ್ಲಿ ಒಬ್ಬಳೇ ರೂಪ, ಲಕ್ಷಣದಲ್ಲಿ ಒಬ್ಬಳೇ ರೂಪ. ನಮ್ಮ ಅಕ್ಕ ತಲೆನೋವು ಅಂತ ಮಲಗಿದ್ದಾಳೆ. ಕಣ್ಬಿಟ್ಲಮ್ಮ, ಏನು ಮಾಡ್ತಿದ್ದಾಳೋ. ಹೋಗಿ ಆ ಕಡೆ. ನಮ್ಮ ಅಜ್ಜಿ ನೋಡಿ ಯಾವಾಗಲೂ ಈ ಅಂತಿರ್ತಾಳೆ. ಅಗ್ಗ ಹಾಯ್ ಮಾಡಜ್ಜಿ. ಹಾಯ್. ಇದೇನ್ ಸುಲಿತಿದ್ಯಾ ಅಜ್ಜಿ? ನಮ್ಮ ಅಜ್ಜಿ ಹರಿಕಾಯಿ, ಅವರೆಕಾಯಿ, ಹರಿಕಾಯಿ ಅಂತ ನಮ್ಮ ಅಜ್ಜಿ. ಅವರೆಕಾಯಿ ಏನೇ ಹೇಳಜ್ಜಿ? ಅರವೆಕಾಯಿ. ನಮ್ಮ ಅಜ್ಜಿ ನಾನು ರೀಲ್ಸ್ ಮಾಡ್ಬೇಕಾದ್ರೆ ಎಲ್ಲ ಬೈತಿರುತ್ತೆ, ಎಷ್ಟು ಮಾಡ್ತೀಯ, ಬಾ ಈ ಕಡೆ ಅಂತ. ನಮ್ಮ ಅಜ್ಜಿ ಕರ್ಕೊಂಡು ಒಂದು ಮಾಡ್ಬೇಕು ಇನ್ನೊಂದ್ಸತಿ, ಅಲ್ವಾ ಅಜ್ಜಿ? ಮಾಡಿ ಅಂತೈತೆ. ಇಲ್ಲಿ ನೋಡಿ ಇವ್ರಿಬ್ರು ಬರ್ರೆ ಇಂತ. ಇಲ್ಲಿ ಏನ್ ಮಾಡ್ತಿದೀಯೋ? ಜಿಟ್ಟು ಹಾಕೊಂಡಿದ್ದೆಲ್ಲ ಬಿಚ್ಕೊಂಡವನೆ. ಟಂಟಡಾನ್. ಏನ್ ಬೇಕೋ? ಅಜ್ಜೆ ಕೊಪ್ಪಾನಿ. ಇಲ್ಲಿ ಕನ್ನಡ ಮಾತಾಡ್ಬೇಕು. ಏನ್ ಬೇಕು ಹೇಳು? ನೀರು ಬೇಕು. ನೀರು ಬೇಕಾ? ನೀರು ಕೊಡ್ತೈತೆ ತಡಿ. ಗೈಸ್, ರೆಡಿ ಬಂತು ಪಾನಿಪುರಿ. ಅಂದ್ರೆ ಪುರಿ ತಂದಿದ್ದೀವಿ ಅಂಗಡಿಯಿಂದ. ಇಲ್ಲಿ ನಾವು ಮನೆಗೆ ಮಾಡ್ಕೊಳ್ಳೋದು, ಮನೆಯಲ್ಲೇ ಮಾಡಬೇಕು. ಹೊರಗಡೆ ತಿನ್ನಕ್ಕಾಗಲ್ಲ. ಅಲ್ಲಿ ಗೋಲ್ಗುಪ್ಪ ಇಷ್ಟ. ಏನಂದ್ರೆ ಇಲ್ಲಿ ಸುಮಾರು ಜನ ಇದೀವಲ್ಲ, ನಮ್ಮ ಮನೆಯವ್ರಿಗೆ ನ್ಯಾಚುರಲ್ ಆಗಬೇಕು, ಅದಕ್ಕೆ ಮನೆಗೆ ತರ್ತಾರೆಲ್ಲ ಮಾಡು ಅಂತ. ಇಲ್ಲೇ ತರುತ್ತೆ ಗೋಬಿ, ಇಲ್ಲೇ ಮಾಡುವಂತ ಇಲ್ಲೇ ಗೋಬಿನೂ ತರುತ್ತೆ. ಆಮೇಲೆ ಪಾನಿಪುರಿನೂ ಇಲ್ಲೇ. ಆಲ್ಮೋಸ್ಟ್ ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದು ನಾವು. ಬರೀ ಎಲ್ಲರೂ ಪಾನಿಪುರಿ ತಿಂತೀವಿ. ಈಗ ಪುರಿ ಎಲ್ಲ ಇದು ಕರ್ಕೊಂಡ್ಮೇಲೆ ಆಮೇಲೆ ಎಲ್ಲ ಮಸಾಲೆ ಎಲ್ಲ ರೆಡಿ ಮಾಡ್ಕೋಬೇಕು. ನಾವು ಮಾರಿ ಕಡಿಮೆಗೆ ಹೋಗಿದ್ವಿ. ಈಗ ಜಸ್ಟ್ 6 ಗಂಟೆಗೆ ಬಂದಿದ್ವಿ. ದೇವಸ್ಥಾನಕ್ಕೆ ಹೋಗಿದ್ವಿ, ಕಡಿಮೆ ಮಾರಮ್ಮಕ್ಕೆ ದೇವಸ್ಥಾನಕ್ಕೆ ಹೋಗಿದ್ವಿ. ನಾವು ಹೋಗ್ತಾನೆ ಇರ್ತೀವಿ. ಆಲ್ಮೋಸ್ಟ್ ಅಲ್ಲೆಲ್ಲ ಹೋಗಿದ್ದೀವಿ. ನೀವು ಹೋಗಿರ್ತೀರಾ ಅನ್ಕೊಂಡಿವಿ. ಹೋಗಿಲ್ಲ ಅಂದರೆ ಒಂದ್ಸತಿ ಹೋಗಿ ಬನ್ನಿ, ಮಾರಿ ಕಡಿಮೆ ಡ್ಯಾಮ್ ಎಲ್ಲ ನೋಡ್ಕೊಂಡು ಬನ್ನಿ. ನೋಡ್ಕೊಂಡು ಬಂದಿರ್ತಾರೆ. ನಾವಂತೂ ಸುಮಾರು ಸರಿ ಹೋಗಿದ್ದೀವಿ. ಅಯ್ಯಪ್ಪ, ಇವಳೇನೋ ಕಳ್ಳಿ ಥರ ತಿಂದ್ಲು. ಏನು ತಿಂದೆ? ನಿಜ ಹೇಳು. ಏನೇ ತಿಂದೆ? ನಿಜ ಹೇಳು. ಆಗ ಅವಳು ನೋಡಿದ್ರೆ ಗೊತ್ತಾಗಲ್ವ ಏನೋ ತಿಂದಿರೋ ಥರ. ಸರಿಯಾಗಿ ಮರ್ಯಾದೆ ಕೊಟ್ಲು. ಗೈಸ್, ಇದು ಲಾಸ್ಟ್. ಇಷ್ಟು ಅರ್ಧ ಮಾಡಿದ್ದೀನಿ. ಮೋಸ್ಟ್ಲಿ ಒಂದು 50 ಪುರಿ ಆಗಿರ್ಬೋದು. ಎಲ್ರಿಗೂ ಸಾಕು. 10 ನಮ್ಮ ಪೂರ್ವಿ ತುಂಗೆ ಬೇಕು. ಅವರ್ ಬೇಕು ಗೊತ್ತಾ? ಎಲ್ರಿಗೂ ಮಾಡಕ್ ಬೇಜಾರಾಗಲ್ಲ, ಎಲ್ಲರಿಗೂ ಅದು ಹಾಕೊಡ್ಬೇಕಲ್ಲ, ಅದೇ ಬೇಜಾರಾಗೋದು. ಇವಳು ಮಾತ್ರ ಸರಿಯಾಗಿ ತಿಂತಾಳೆ. ನೋಡೋದು ನೋಡಿ ನಾಗವಲಿ. ಪುರಿ ಫೇವ್ರೇಟ್. ಎಷ್ಟಾದ್ರೂ ತಿಂತಾನೆ ಇರ್ತೀವಿ. ಅದಕ್ಕೆ ನಮ್ಮ ಮನೆಯವರು ಇವ್ರು ಸವಾಸ ಬೇಡ ಅಂತ ಇಲ್ಲೇ ಮನೆಗೆ ತಂದಿದ್ದು. ನಾವು ಎಷ್ಟು 1 2 3 4 5 6 ಜನ ಹುಡುಗಿರ ಇದ್ದೀವಿ. 6 ಜನಕ್ಕೆ ಆಚೆ ಕರ್ಕೊಂಡು ಹೋದ್ರೆ ನಮ್ಮ ಎಷ್ಟು ಜನ ಇದೀವಿ ಗೊತ್ತಾ ಮನೇಲಿ? 8 ಜನ ಇದೀವಿ. 8 ಜನಕ್ಕೆ ಬೇಕಂದ್ರೆ ಅಲ್ಲೇ ಖಾಲಿ. ನಮ್ದು
ನಾವು 6 ಜನ ಅಕ್ಕ ತಂಗಿ, ಚಿರುತಾ ಚಿಕ್ಕಪ್ಪನ ಮಗಳು, ಇವಳು ರೂಪಾ ಆಂಟಿ ಮಗಳು, ಇನ್ನು ನಾನೊಬ್ಳು 2ನೇವಳು ಅಕ್ಕ ಇದ್ದಾರೆ ಇಲ್ಲಿ. ಇನ್ನು ಮೊನ್ನೆ 3ನೇವಳು ಮದುವೆ ಆಯ್ತು, 4ನೇವಳು ಇದ್ದಾರೆ. ನಾನೊಬ್ಳು 5ನೇವಳು. ತಿಂಗಳು 1 ತಿಂಗಳಿಗೆ ಅವಳ ಮದುವೆ ಫಿಕ್ಸ್ ಆಗ್ಬೋದು. ಮೋಸ್ಟ್ಲಿ ಅವಳ ಮದುವೆಗೆ ಏನಾದ್ರೂ ಟ್ರೈ ಮಾಡ್ತೀವಿ, ಫುಲ್ ವಿಡಿಯೋ ಮಾಡಕ್ಕೆ, ಲಾಂಗ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಕ್ಕೆ ಟ್ರೈ ಮಾಡ್ತೀವಿ ಗೈಸ್. ಏನಂದ್ರೆ ಅಲ್ಲಿ ಊರಲ್ಲಿ ಕೆಲಸ ಅಂತ ಮಾಡಕ್ಕೆ ಆಗಲ್ಲ, ಬೇರೆ ಫೋನ್ ಇಟ್ಕೊಳ್ಳೋಕ್ಕೂ ಆಗಲ್ಲ, ಅಲ್ಲಿ ಇಟ್ಕೊಳ್ಳೋದು ಮತ್ತೆ ಎಡಿಟ್ ಮಾಡೋಕ್ಕೂ ಆಗಲ್ಲ, ಅಲ್ಲಿ ಟೈಮು ಸಿಗಲ್ಲ. ಅಷ್ಟೊಂದೆಲ್ಲ ಮಾತಾಡ್ಕೊಂಡು ವಿಡಿಯೋ ಮಾಡೋಕ್ಕೆ ಯಾವ್ದೋ ಚಿಕ್ಕ ಪುಟ್ಟ ಈ ಸಲ ಟ್ರೈ ಮಾಡ್ತೀವಿ. ಅವಳು ಮದುವೆಗಾದ್ರು ನಮ್ಮ ಸೈಡ್ ಹೆಂಗೆ ಮದುವೆ ಮಾಡ್ತಾರೆ, ಬಟ್ ನಮ್ಮ ಸೈಡ್ ಸಖತ್ತಾಗಿ ಖುಷಿ ಪಡ್ತಾರೆ. ಏನಂದ್ರೆ ಮಾಡೋಕ್ಕಾಗಿಲ್ಲ ಅಷ್ಟೇ, ಈ ಸಲ ಟ್ರೈ ಮಾಡ್ತೀವಿ. ಸರಿನಾ? ಗೈಸ್ ನೋಡಿ, ಆಲೂಗಡ್ಡೆ ಬೇಯಿಸಿ ಅಂತ ಹೇಳಿದ್ದೀನಿ, ಈ ರೇಂಜಿಗೆ ಬೇಯಿಸಿದ್ದಾರೆ. ಅಲ್ಲ, ಅಟ್ಲೀಸ್ಟ್ 1 ಆಲೂಗಡ್ಡೆಗೆ 2 ಪೀಸ್ ಆದ್ರೂ ಮಾಡಿಲ್ಲ. 2 ಮಾಡಿಬಿಟ್ಟು 4 ಪೀಸ್ ಮಾಡಿದಾಳೆ ನೋಡಿ ಇವಳು, ಕುಳ್ಳಿ ರೂಪ. ಬೇಯಿಸಿಷ್ಟು ರೆಡಿ ಆಗೈತೆ ಪುರಿ. ಈಗ ಆಲೂಗಡ್ಡೆ ಸಿಪ್ಪೆ ತೆಗಿತಿದ್ದಾಳೆ. ಏನು ದೊಡ್ಡದಾಗಿ ಪೋಸ್ ಕೊಡ್ತಾಳೆ. ಇದು ತುಂಬಾ ಬೇಯಿಸ್ಬಿಟ್ಟಿದ್ದಾಳೆ ನಮ್ಮ ರೂಪ. ನಾನು ಆಲೂಗಡ್ಡೆ ಬೇಯಿಸಿರಿ ಅಂತ ಹೇಳಿದ್ದೀನಿ, ಈ ರೇಂಜಿಗೆ ಬೇಯಿಸಿದ್ದಾರೆ ಇವರಂತೂ. ಸರಿ 3 ಮೆಣಸಿನ್ಕಾಯಿ ಹಾಕ್ತಿದ್ದೀನಿ, ಕೊತ್ತಂಬರಿ ಹಾಕ್ತಾಯಿದ್ದೀನಿ, ಸ್ವಲ್ಪ ಶುಂಠಿ ಹಾಕಿ ರುಬ್ಕೊತೀನಿ. ಕುದಿನ ಹಾಕ್ಬೇಕಿತ್ತು, ಖಾಲಿ ಆಗಿಬಿಟ್ಟಿದೆ. ಸದ್ಯಕ್ಕೆ 3 ಹಾಕಿ ರುಬ್ಕೊತೀನಿ. ಇಷ್ಟು ಶುಂಠಿ ಹಾಕ್ತಾಯಿದ್ದೀನಿ, ಸದ್ಯಕ್ಕೆ ಕುದಿನ ಇಲ್ಲ, ಇವು ರುಬ್ಕೋಬೇಕು. ಸ್ವಲ್ಪ ಜೀರಿಗೆ ಹಾಕ್ಕೊತಾ ಇದ್ದೀನಿ, ಯಾಕಂದರೆ ಸ್ವಲ್ಪ ಇದು ಫ್ಲೇವರ್ ಬರಬೇಕು, ಜೀರಿಗೆ ಫ್ಲೇವರ್. 1-2 ನೋಡಿ ಇಷ್ಟ ಆಗಿದೆ. ಇದಕ್ಕೆ ಒಂದು ಕಡೆ ಸೋಸ್ಕೊಳ್ಳೋಣ ಬನ್ನಿ. ಇಷ್ಟು ಹುಣಸೆ ಹಣ್ಣು ಹಾಕಿ ಬೇಯಿಸ್ಕೊಳ್ಳೋಣ ಅಲ್ಲಿ. ಇಷ್ಟು ಹುಣಸೆ ಹಣ್ಣು ಬಿಸಿನೀರು ಮಾಡ್ಕೊಂಡು ಇದು ಮಾಡ್ಕೊತಿದ್ದು ಬೇಗ ಇದಾಗುತ್ತೆ. ಅದಕ್ಕೆ ಹುಳಿ ಬೇಕಲ್ಲ ಸ್ವಲ್ಪ, ಪಾನಿಗೆ ಚೆನ್ನಾಗಿರುತ್ತೆ ನ್ಯಾಚುರಲ್ ಆಗಿ. ಸೋಸ್ಕೊಳ್ಳೋಣ ಪಾನಿಗೆ. ಎಷ್ಟು ಬೇಕು ಅಷ್ಟು, ಸ್ವಲ್ಪ 3 ಮೆಣಸಿನ್ಕಾಯಿ ಹಾಕಿದ್ದು, ಯಾಕೆಂದರೆ ಖಾರ ಜಾಸ್ತಿ ಆಗುತ್ತೇನೋ ಅಂತ. ಅದಕ್ಕೆ ಸ್ವಲ್ಪ ಖಾರ ಜಾಸ್ತಿ ಆಗುತ್ತೆ ಅಂತ ಸ್ವಲ್ಪ 3 ಹಾಕಿದ್ದಾಳೆ. ನಿಮಗೆ ಖಾರ ಬೇಕಂದರೆ ಹಾಕ್ಕೊಳ್ಳಿ, ನಾವು ಕೊಯ್ದು. ಫುಲ್ ಗ್ರೀನ್ ಪುದೀನ ಇದ್ದಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಪುದೀನ ಇದು ರೆಡಿಮೇಡು ಸಿಗುತ್ತೆ ಅಂಗಡಿಲಿ. ನಿಮಗೇನಾದರೂ ಮಾಡೋಕ್ಕಾಗಲಿಲ್ಲ ಅಂದರೆ ರೆಡಿಮೇಡ್ದು ಸಿಗುತ್ತೆ, ಹೋಗಿ ಮಾಡಿ ತೊಗೊಂಬಂದು ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ನೋಡಿ ಕಳ್ಳ ನೋಡ್ದಂಗೆ ನೋಡ್ತಿದ್ದಾನೆ. ಅದು ನಮ್ಮ ಪೂರ್ವಿತಿಗೆ ಫೇವ್ರೇಟ್ ಪಾನಿಪುರಿ. ಎಲ್ಲಿ ನೋಡಿದ್ರು ಅಕ್ಕ ಪಾನಿಪುರಿ ತಿನ್ಸು ಅಂತ ಹೇಳ್ತಾರೆ. ಇರು ಆಯ್ತು. ಏನ್ ಬೇಕು? ಪಾನಿಪುರಿ ತಿಂತೀನಿ ಅನ್ಬೇಕು, ಕಾಂಚು ಅಲ್ಲ. ಪರವಾಗಿಲ್ಲ, ಅವ್ರಿಗೂ ಗೊತ್ತಾಗುತ್ತೆ. ನಮ್ಮ ಭಾಷೆ ಲಂಬಾಣಿ ಗೊತ್ತಾಗುತ್ತಲ್ಲ ನಿಮಗೂ. ತಿಂತೀಯಾ? ಆಯ್ತು ತಿನ್ನು. ಇಷ್ಟು ಸೋಸ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕಿ ಇದಿರಲಿ, ಸ್ವಲ್ಪ ಖಾರ ಗೀರ ಜಾಸ್ತಿ ಆಗಿಬಿಟ್ರೆ ಅಂತ ಆಫ್ ಮಾಡ್ತೀನಿ. ಇದಾಗೈತಿ, ಇದಕ್ಕೆ ಆಫ್ ಮಾಡಿ ಸ್ವಲ್ಪ ನೀರು ಹಾಕೊಳ್ಳೋಣ. ಸ್ವಲ್ಪ ನೀರು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇನ್ನೊಬ್ರು ಯಾರೋ ಬಂದ್ರು, ಇಲ್ಲಿ ನೋಡಿ. ಬಾ ಹಾಯ್. ಏನೋ ತಂದೈತೆ. ಏನ್ ತಂದೆ ಅಣ್ಣ? ಗೊಂಬೆ. ಏನೋ ಸ್ಪೆಷಲ್. ಅಣ್ಣ ಏನಾಯ್ತು ತೋರಿಸು. ಈಗ ಹುಣಸೆ ನೀರು ಹಾಕಿದ್ದೀವಿ. ಪಾನಿಗೆ ಹುಣಸೆ ನೀರು ಪಾನಿ ಮಾಡ್ಕೊತಿರೋದು. ಪಾನಿ ಪುರಿಗೆ ಪಾನಿಪುರಿಗೆ ಪಾನಿ ಮಾಡ್ಕೊತಿರೋದು. ಇಷ್ಟು ಹಾಕಿದ್ರೆ ಸಾಕು, ನೀರು ಹಾಕಲ್ಲ. ಸ್ವಲ್ಪ ನೀರು ಹಾಕಬೇಕು.
ಒಂದು ಲೋಟ ಎರಡು ಲೋಟ ಹಾಕ್ಕೊಳ್ಳಿ. ಪಾನಿ ಬೇಕಂದ್ರೆ ಜಾಸ್ತಿ ಬೇಕಂದ್ರೆ ಒಂದು 2.5 2 ಲೋಟ. 2 ಲೋಟ ಸಾಕು. ಸ್ವಲ್ಪ ಉಪ್ಪು ಹಾಕ್ಕೊತಿದ್ದೀನಿ. ಪಾನಿಪುರಿ ಮಸಾಲ ಸ್ವಲ್ಪ ಹಾಕ್ಕೊಳ್ಳಿ. ಕಲಸಿ 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 ಪಾನಿ ರೆಡಿ ಆಯಿತು. ಸ್ವಲ್ಪ ಉಪ್ಪು ಖಾರ ನೋಡ್ಕೊಳ್ಳೋಣ. ಇನ್ನೊಂದು ಸ್ವಲ್ಪ ಹುಣಸೆ ಹಣ್ಣು ಹಾಕ್ಕೊಳ್ಳೋಣ. ಆವಾಗ ಸ್ವಲ್ಪ ಹಾಕಿದ್ದೆ, ಇನ್ನು ಸ್ವಲ್ಪ ಹಾಕ್ಕೊಳ್ಳೋಣ. ನಾನು ಆವಾಗ ಖಾರನೂ ಸ್ವಲ್ಪ ಹಾಕ್ಕೊಂಡಿದ್ದೆ, ಅದಕ್ಕೂ ಹಾಕ್ತೀನಿ. ಯಾಕಂದರೆ ನಮ್ಮ ಪೂರ್ವಿನೂ ತಿಂತಾನೆಲ್ಲ, ಸೇಫ್ಟಿಗೆ ಸ್ವಲ್ಪ ಹಾಕಿದ್ದೆ ಅಷ್ಟೇ. ಹುಣಸೆ ಹಣ್ಣು ಹಾಕಿದ್ದೆ, ಹುಳಿ ಇರುತ್ತಲ್ಲ, ಹುಳಿದ್ರೆ ಚಂದ. ಆರಾಮ್ ಸ್ವಲ್ಪ ಕುಡಿಯೋಕ್ಕೂ ಚೆನ್ನಾಗಿರುತ್ತೆ ಹುಳಿ ಇದ್ರೆ. ಇವಳು ನೋಡಿ ನಮ್ಮ ಚಿರು ಕಳ್ಳಿ ನಮ್ಮ ಒಂದಿತ್ತಂದು ಸೀತಾಫಲ ತಿಂತಿದ್ದಾಳೆ. ಎಲ್ಲೇ ಅವಾಗಲೇ ಅಂದೆ ನಾನು ಏನೋ ತಿಂತಿದ್ದಾಳೆ ಅಂತ. ಇಷ್ಟೇ ಅಂದು ಅವಾಗ್ಲಿಂದ ತಿಂತಿದ್ದಾಳೆ ನೋಡಿ. ಸುಮ್ಮನಿರೇ, ಸುಳ್ಳು ಹೇಳ್ಬೇಡ. ಬಿಡೋಣ ಎಲ್ಲ ಚೆನ್ನಾಗಿ ಅಮುಕಿ ಬಿಡೋಣ, ಅಚ್ಕಿ ಪಿಚ್ಕಿ ಮಾಡೋಣ. ಈಗ ಟೊಮೆಟೊ ಹಾಕ್ಕೊಳ್ಳೋಣ. ನಮಗೆ ಟೊಮೆಟೊ ಇಷ್ಟ, ಅದಕ್ಕೆ ನಮ್ಮ ಮನೆಯವರಿಗಂತೂ ಇಷ್ಟ ಟೊಮೆಟೊ, ಅದಕ್ಕೆ ಟೊಮೆಟೊ ಹಾಕ್ತಿದ್ದೀನಿ. ಈರುಳ್ಳಿ ಈರುಳ್ಳಿ ಎಲ್ಲ ಟೊಮೆಟೊ ಹಾಕ್ಬಿಟ್ಲು. ಇವೆರಡು ಹಾಕಿ ಕಲಕ್ಸೋಣ. ಕಚ್ಚುಕು ಮಾಡೋಣ. ಇದನ್ನು ಕೈಯಿಂದ ಇದು ಮಾಡ್ತಿದ್ದೆ ಅನ್ಕೊಂಬಿಡಿ, ಅದು ಮುರಿದಾಗ್ಬಿಟ್ಟವ್ ನನ್ನ ಪೂರ್ವಿ. ಅದು ಕೈಯಲ್ಲೇ ಈರುಳ್ಳಿ ಟೊಮೆಟೊ ಎಲ್ಲ ಹಾಕ್ಕೊಂಡಿದ್ದೀವಿ. ನಮಗೆ ಇಷ್ಟ ಟೊಮೆಟೊ, ಅದಕ್ಕೆ ಹಾಕ್ಕೊಂಡಿದ್ದೀವಿ ಅಷ್ಟೇ. ಜಾಸ್ತಿ ಹಾಕ್ಕೊಂಡಿವಿ ಸ್ವಲ್ಪ. ನಮಗೆ ಅದು ಹುಳಿ ಬೇಕಾ, ನಮ್ಗೆ ಇಷ್ಟ ಆಗುತ್ತೆ. ಹಸಿ ಟೊಮೆಟೊ ತಿಂದರೆ ಒಳ್ಳೆಯದಲ್ಲ, ಅದಕ್ಕೆ. ಈಗ ಮೆಣಸಿನ್ಕಾಯಿ ಹಾಕಬೇಕು. ಮೆಣಸಿನ್ಕಾಯಿ ಹಾಕಲ್ಲ, ಖಾರದ ಪುಡಿ ಹಾಕ್ತೀನಿ. ಇವಳು ಯಾವಾಗಲೂ ಇದೊಂದೇ ಲುಕ್ ನೋಡ್ತಿರ್ತಾಳೆ. ಹಿಂಗೆ ಕೈ ಕಟ್ಕೊತಾಳೆ, ಹಿಂಗೆ ನಿಂತಿರ್ತಾಳೆ. ಅಯ್ಯಮ್ಮ ದೆವ್ವ ಹಿಂಗೆ ನೋಡೋದು ಅಲ್ವಾ. ಉಪ್ಪು ಹಾಕೊಳ್ಳೋಣ. ಅವಾಗ ಹಾಕ್ಕೊಂಡಿದ್ದೀನಿ ಸ್ವಲ್ಪ. ಇವು ನೋಡಿ ಪೂರ್ವಿ ಇನ್ನ ಆಗಿಲ್ಲ, ಹೋಗೋ. ಯಾಕೆ ಹಿಂಗೆ ಬರ್ತಿದೀಯಾ? ಖಾರ ಪಾನಿಪುರಿ ಖಾರ. ಚೌ ಖಾರ ಅದು ಚೌ ಅಲ್ಲ ಗೈಸ್. ನಾವು ಚೌ ಬಾತ್ ಅಂದ್ರೆ ಖಾರ ಹಾಕಿ ಅದಕ್ಕೆ ಏನಾದ್ರು ಹಾಕೊಡ್ತಾರೆ ಅಂತ ನಾವು ಅನ್ಕೊಂಡ್ರೆ, ಚೌ ಬಾತ್ ಅಂದ್ರೆ ಕೇಸರಿ ಬಾತು ಉಪ್ಪಿಟ್ಟು. ಅದೇನಾ? ಅದು ಬ್ರೇಕ್ಫಾಸ್ಟ್ ತಿಂಡಿಗೆ ಅದೇ ಅಂತೆ, ನನಗೆ ಗೊತ್ತೇ ಇಲ್ಲ ಅದು. ನಾವು ಯಾವಾಗಲೂ ಬಾಂಬೆಲಿ ಅಂಕಲ್ ಇದ್ದಾರೆ, ಅವರು ಹೇಳಿದ್ರು ನಮಗೆ. ಬಾಂಬೆ ಅಂಕಲ್ ನೆಕ್ಸ್ಟ್ ಮೋಸ್ಟ್ಲಿ ನಮ್ಮ 4ನೇ ಅಕ್ಕನ ಮದ್ವೆಗೆ ಬರ್ಬೋದೇನೋ. ಬಾಂಬೆ ಪುರಿ ಬಾಂಬೆಗೆ ಹೋಗೋಣ. ಒಂದಿತ್ತು ನಿನಗೆ ಅನ್ಬೇಕೋ, ಇಲ್ಲಿ ಬಂದಿಯಲ್ಲ. ಏನು ಈಗ ಕೊಟ್ರೆ ತುಂಬಾ ತಿನ್ಬಿಡ್ತಾನೆ ರೇಂಜಿಗೆ ಬಂದ. ಪಾನಿಪುರಿ ತಿಂತೀಯ ನೀನು? ಇದೇನು ಹಾಕ್ಕೊಂಡಿಯೋ? ಅಯ್ಯಾ, ಇಲ್ಲಿ ನೋಡಿ ನಮ್ಮ ಅಣ್ಣನ ಪೀಪಿ ಹಾಕೊಂಡು ಓಡಾಡ್ತಿದ್ದಾನೆ. ಹೆಂಗ್ ನಿಂತೇವ್ ನೋಡಿ ರೌಡಿ ರಂಗಣ್ಣ. ಗೋಡೆ ಹೆಂಗ್ ಕಿತ್ತಾಕಿದಾನಂದ್ರೆ ನೋಡಿ, ಇವನು ಮಾಡೋ ತೀರ್ಗೆ ಒಂದೊಂದಲ್ಲ, ಇವನು ಕಿತಾಪತಿ ಗಂಡಸು. ಏನು ಯಾರ ನೀನು? ನಮ್ಮ ಅಣ್ಣನ ಪೀಪಿ ಹಾಕೊಂಡು ಹಾಕೊಂಡವನೆ. ತಪ್ಪಿದ್ರೆ ಯಾಕಂದ್ರೆ ಅವಾಗ ನಮ್ ಶಾಂತ ತಪ್ಪು ಮಾತಾಡ್ತಾರೆ. ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಲ್ಲೇನಾ ಕಾಲ್ ಮಾಡ್ತಿದ್ದಾರೆ ನೋಡಿ, ಏನ್ ಮಾತಾಡ್ತಾರೆ. ಹಲೋ ಅಪ್ಪರು ಇನ್ನೂ ಕೆಲಸದಲ್ಲಿ ಇದ್ದಾರೆ ನೋಡಿ. ಕೆಲಸದಲ್ಲಿದ್ದಾರೆ ನಮ್ಮಪ್ಪ ಅವ್ರು, ಅದಕ್ಕೆ ಸೌಂಡ್ ಬರ್ತೈತೆ ನೋಡಿ, ಮಿಷಿನ್ ಸೌಂಡ್. ಕಾಯಿ ಬಾ. ಕೇಳ್ತೀವಿ ಬಾತ ಕರ್ರಿ ಕೊಂತಿ. ನಮ್ಮ ಅಪ್ಪಾಜಿ ನೋಡಿ ಯಾರ ಜೊತೆ ಮಾತಾಡ್ತಿದೀಯಾ ಅಂತ ಹೇಳ್ತಿದ್ದಾರೆ. ನಿಮ್ಮ ಜೊತೆ ಮಾತಾಡ್ತಿದ್ದೀನಿ ಅಂತ ಅವಳಿಗೆ ಗೊತ್ತಿಲ್ಲ ನಮ್ಮ ಅಪ್ಪಾಜಿಗೆ. ಬೇಸಿಗೆಲ್ಲ ರೆಡಿ ಆಯಿತು, ಪಾನಿ ರೆಡಿ ಆಯಿತು, ಪುರಿನೂ ರೆಡಿ ಆಯಿತು. ಅಮ್ಮ ಅಲ್ಲಿ ಕೆಲ್ಸಕ್ಕೆ ಹೋಗಿದ್ದಾರೆ, ಅದರಲ್ಲಿ ವಿಡಿಯೋ ಕಾಲ್ ಮಾಡ್ತಿದ್ದಾರೆ. ನಮಗೋಸ್ಕರ ಎಷ್ಟು ಕಷ್ಟಪಡ್ತಾರೆ ನಮ್ಮ ಅಪ್ಪ ಅಮ್ಮ. ದಾನ
ನೋಡಿ ಕೆಲ್ಸಕ್ಕೆ ಹೋಗಿದ್ದಾರೆ, ಕೆಲಸದಲ್ಲೇ ನಮ್ಮನ್ನ ನೆನೆಸ್ಕೊಂಡು ಫೋನ್ ಮಾಡ್ತಾರೆ. ನಾವು ಮಾಡಲಿಲ್ಲ ಅಂದರೂ ಅವ್ರು ನೆನೆಸ್ಕೊಂಡು ಮಾಡ್ತಾರೆ. ಎಷ್ಟು ಪ್ರೀತಿ ಅಲ್ಲ ನಮ್ಮ ಮೇಲೆ. ನೋಡಿ ಆಲ್ರೆಡಿ ರೆಡಿ ಹಾಕ್ಕೊಳಕ್ಕೆ ಬೇಜಾರು. ಹಾಕೊಂಡು ಕೊಡ್ಬೇಕಲ್ಲ ಎಲ್ಲರಿಗೂ ಒಂದೊಂದು 10 ಬರ್ಬೋದು. ಇದಿಷ್ಟೇ ಎಲ್ಲ ಇನ್ನು ನೋಡಿ ಅಗೋ ಅಲ್ಲಿದೆ ನೋಡಿ, ಅಷ್ಟೆಲ್ಲ ನಮ್ಮ ಅಕ್ಕ ಒಬ್ಳೆ ಆಗ್ತಾಳೆ ಪಾಪ. ನೋಡಿ ಇವನೇ ಅರ್ಧ ತಿನ್ಬಿಡ್ತಾನೆ ಎಲ್ಲ ತಗೊಂಡು. ಆ ಮಸಾಲೆ ಪುರಿ ಅದಕ್ಕೆ ತಡೀರಿ, ಒಬ್ಬೊಬ್ರು ನೋಡ್ರಿ ಯಾವ ರೀತಿ ಕೂತಿದಾರಂತ ತೋರಿಸ್ತೀನಿ. ಇವಳು ಶಂತ, ಇವಳು ನೋಡಿ ನಮ್ರು ಪಾಪ ಏನೋ ಬೆಟ್ಟನೇ ತಲೆ ಮೇಲೆ ತಂದು ಹಾಕಿರೋ ಥರ ಕೂತವಳೆ ನಮ್ಮಣ್ಣ. ಅವರೆಲ್ಲ ಹಾಕ್ತಿದ್ದಾರೆ, ನಾನು ತಿಂತಿದ್ದೀನಿ. ಇವಳು ಬರೀ ತಿನ್ನೋದೇ ಕೆಲಸ, ಏನು ಕೆಲಸ ಮಾಡಲ್ಲ. ಆವಾಗ್ಲಿಂದ ನೀವೇ ನೋಡಿದ್ದೀರಾ ಯಾರು ತಿಂದಿದ್ದಾರೆ ಅಂತ ಅಲ್ವಾ? ನನಗೆ ಒಂದೇ ಸೀತಾಫಲ ಒಂದು ಬಿಟ್ಟರೆ ಏನು ತಿಂದಿಲ್ಲ. ನಾನು ಅಷ್ಟು ತಿನ್ನೋದಿಲ್ಲ. ಪುರಿನೂ ಕಳ್ಳಿ ಥರ ಎತ್ಕೊಂಡು ತಿಂದಿದ್ದಾಳೆ. ಇಲ್ಲ ಗಾಯ್ಸ್, ನಾನು ಕಳ್ಳಿ ಎಲ್ಲ. ಕಳ್ಳಿ ನೀವೇ ನೋಡ್ತಿದ್ದೀರ ತಾನೆ, ಇವಳು ಯಾವಾಗ್ಲಿಂದ ಎತ್ಕೊಂಡು ತಿಂತಿದ್ದಾಳೆ. ಇದೊಂದೇ ತಿಂದಿರೋದು. ಅಂದ್ಬಿಟ್ಲು. ಗೈಸ್ ನೋಡಿ ಹಿಂಗೆ ಪಚುಕ್ 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 ಹೆಂಗ್ ಸೌಂಡ್ ಬರ್ತದೆ, ಕಚ ಕಚಕ ಅಂತ. ಹಿಂಗೆ ಯಾಕೆ ಮಾಡೋದು? ಸಕ್ಕತ್ತಾಗೈತೆ. ಖಾರ ಹುಳಿ ಎಲ್ಲ ಸೇರಿದ್ರೆ ಮಸ್ತ್ ಐತೆ. ಬೇರೆ ಕಡೆ ತಿನ್ನೋದೇ ಬೇಡ, ಅಷ್ಟು ಸಕ್ಕತ್ತಾಗೈತೆ ಗೈಸ್. ಚೆನ್ನಾಗೈತೆ. ಗೋಲ್ಗುಪ್ಪ, ಇದಿಷ್ಟು ಕಮ್ಮಿ. ಗೋಲ್ಗುಪ್ಪ ಚೆನ್ನಾಗೈತೆ. ಸಕ್ಕತ್ತಾಗೈತೆ. ಖಾರ ಅಂತೂ ಮಸ್ತ್ ಐತೆ. ಹುಳಿ ಖಾರ ಎಲ್ಲ ಚೆನ್ನಾಗಿದೆ. ಪಾನಿಪುರಿ ತಿಂದು ಫುಲ್ ಸುಸ್ತಾಗಿದ್ದೀವಿ. ಹೀಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಎಲ್ಲರೂ ಸಪೋರ್ಟ್ ಮಾಡಿ ಪ್ಲೀಸ್. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನೆಲ್ಗೂ ಸಪೋರ್ಟ್ ಮಾಡಿ. ನಮಗೂ ಬೆಳೆಯೋಕ್ಕೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಹೀಗೆ ಇರಲಿ. ಪ್ಲೀಸ್ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಬರ್ತೀವಿ. ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋಗೆ ಸಿಗ್ತೀವಿ. ಇನ್ನೇನು ಅವಳು ಓದ್ಕೊತಿದ್ದಾಳೆ. ಇನ್ನೇನು ನಮ್ಮದು ಸ್ವಲ್ಪ ಹೊತ್ತು ಓದ್ಕೊಂಡು ಊಟ ಮಾಡಿ ಮಲ್ಕೊಡೋದು. ಬಾಯ್.